ತಂದೆಯಾದ ದೇವರು ಮಧ್ಯಾಹ್ನ ಕಾಲ ಸಮಯದಲ್ಲಿ ತಂದೆ ರಾತ್ರಿಯಿಂದ ಒಳ್ಳೆ ನಿದ್ರೆಯನ್ನು ಕೊಟ್ಟಿದ್ದಿ. ಎಲ್ಲರೂ ದೇವರೇ ಒಳ್ಳೆಯ ರೀತಿಯಿಂದ ಎದ್ದು ಎಲ್ಲರೂ ಒಳ್ಳೆಯ ಆರೋಗ್ಯ ಭಾಗ್ಯದಿಂದ ಇದ್ದು ದೇವರೇ ಇವತ್ತು ದಿನದಲ್ಲಿ ಮತ್ತೆ ಕೂಡತಕ್ಕಂಥ ಭಾಗ್ಯವನ್ನು ನಮಗೆ ದಯಪಾಲಿಸಿದ್ದಿ. ದೇವರು ನೀನು ಒಂದೇ ನೀಡುತ್ತದೆ. ಹೌದು ದೇವರು, ಎಲ್ಲರೂ ಕೂಡಿ ಎಲ್ಲರೂ ನಿನ್ನ ಸಕಲ ಮಾತುಗಳನ್ನು ಕೇಳತಕ್ಕಂಥ ಅವಕಾಶ ಮತ್ತು ಎಲ್ಲರೂ ಪ್ರೀತಿ ವಿಶ್ವಾಸವನ್ನು ಹಂಚಿಕೊಳ್ತಕ್ಕಂಥ ದೇವರ ಒಂದು ಪ್ರೀತಿಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲವಾಗಿ ನಾವು ತಿಳ್ಕೊಳ್ಳೋಣ. ಇನ್ನೂ ಹೆಚ್ಚಿನ ರೀತಿಯಲ್ಲವಾಗಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಣ. ದೇವರು ಒಂದು ಆಲೋಚನೆ ನಾವು ಅಂತೀವಿ. ನಾವು ಪ್ರತಿಯೊಬ್ಬರು ತಂದೆ ದೇವರ ಆಲೋಚನೆಯಿಂದ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಪಕ್ಕ ಬಿಟ್ಟು ನಾವು ಇವತ್ತು ನಿಮ್ಮಲ್ಲಿ ಬಂದಿದ್ದೇವೆ ದೇವರೇ. ಹೌದು ತಂದೆ ದೇವರೇ, ಎಲ್ಲರನ್ನ ಆಶೀರ್ವದಿಸು, ಬಲಪಡಿಸುತ್ತದೆ, ಎಲ್ಲರಿಗೂ ಆರೋಗ್ಯ ವಾಕ್ಯವನ್ನು ಕರುಣಿಸುತ್ತದೆ. ಹೌದು ತಂದೆ, ಕೇಳತಕ್ಕಂಥ ಸಂದರ್ಭದಲ್ಲಿ ಒಳ್ಳೆ ರೀತಿಯಿಂದ ವಾಕ್ಯಗಳನ್ನು ಕೇಳಿ ತಂದೆ ಆಲಿಸಿ ತಮ್ಮ ಹೃದಯದಲ್ಲಿ ಭದ್ರವಾಗಿಟ್ಕೊಳ್ತಕ್ಕಂಥ ಒಂದು ಆರೋಗ್ಯ ವಾಕ್ಯವನ್ನು ಶಕ್ತಿ ದಯಪಾಲಿಸುತ್ತದೆ ಪ್ರತಿಯೊಬ್ಬರಿಗೆ. ಹೌದು ತಂದೆ, ಹೇಳ್ತಕ್ಕಂಥ ನನ್ನನ್ನು ಸಹ ಆಶೀರ್ವದಿಸು, ಬಲಪಡಿಸುತ್ತದೆ. ನನ್ನ ಜೊತೆಗೆ ನಿಂತು ಅದ್ಭುತ ರೀತಿಯಲ್ಲಿ ಮಾತನಾಡಬೇಕಂತ ನಾನು ಬೇಡಿಕೊಳ್ಳುತ್ತೇನೆ ತಂದೆ. ಹೌದು ದೇವರೇ, ಈ ಮಧ್ಯಾಹ್ನ ಕಾಲ ಸಮಯದಲ್ಲಿ ದೇವರೇ ಈ ಒಂದು ಚಿಕ್ಕ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನೀನು ವಂದನೆಗಳು. ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಸಮರ್ಪಿಸಿಕೊಳ್ತೀನಿ ತಂದೆ. ದೇವರ ಮಕ್ಕಳೇ, ನಾವು ಇಷ್ಟವರೆಗೆ ಆದ್ರೆ ಎಲ್ಲಿಂದ ನಿಂತ್ಕೊಂಡು ಹೇಳಿಲ್ಲ ಮತ್ತು ಉತ್ತಮ ಹೇಳ್ಬೇಕು ನೀವು ಅಂತೇಳಿ ಕೆಲಸ ಮಾಡಿ ಎಷ್ಟು ದಿನ ಆಯ್ತು ಕೇಳಕತ್ತಾರ. ಆದ್ರೆ ನಾನು ಬೇಡ, ನಮಗೆ ಅಷ್ಟು ಧೈರ್ಯ ಬರಲ್ಲ, ಧೈರ್ಯ ಸಾಲಲ್ಲ ಅಂತ ನಾವು ಅಂತ ಹೇಳ್ತಿದ್ದೀವಿ. ಆದ್ರೆ ನೀವು ಧೈರ್ಯ ತಗೊಂಡು ಹೇಳಬೇಕು. ದೇವರ ಮಾತುಗಳು 4 ಮಾತುಗಳು ಅಂತ ಕೇಳ್ಕೊಳ್ಳೋದಕ್ಕೆ ನಾವು ಹೇಳಕ್ಕೆ ಪ್ರಯತ್ನ ಪಡಕತ್ತೀವಿ. ಏನಾಗಿದ್ರೆ ತಪ್ಪು ಮಾತಾಡಿದ್ರೆ ಎಲ್ಲರೂ ಕ್ಷಮಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪ್ರಿಯರೇ, ಈ ಮಧ್ಯಾಹ್ನ ಕಾಲ ಸಮಯದಲ್ಲಿ ಪ್ರಿಯರೇ, ನಾವು ಈಗ ಕೂಡಿಕೆಯನ್ನು ಯಾಕ ಉತ್ತಮ ಏರ್ಪಾಟು ಮಾಡಿದ್ದಾರೆ ಅಂತಂದ್ರೆ, ಈ ಕೂಡಿಕೆ ಎಲ್ಲರೂ ದೇವರ ಮಕ್ಕಳಾಗಿದ್ದೇವೆ. ಅವತ್ತಿನಿಂದಲೇ ನಾವು ಹೆಂಗಿದ್ದೇವೆ ಅಂತಂದ್ರೆ ಅದು ನೆನೆಸ್ಕೊಂಡ್ರೆ ಬಹಳ ದುಃಖ ಆಗುತ್ತೆ. ಅವತ್ತು ಬಹಳ ಪ್ರೀತಿ ವಿಶ್ವಾಸ ಯಾರ ಮೇಲೆ ಹೋದ್ರೆ ಎಷ್ಟು ಪ್ರೀತಿ ತೋರಿಸಿದ್ರಂದ್ರೆ ಆ ಪ್ರೀತಿ ಇವತ್ತಿಗೂ ದ್ಯಾಸ ಬರುತ್ತೆ. ನಾವು ತಮ್ಮವ್ರ ಮನೆಗೆ ಹೋಗ್ತಿದೀವಿ ಮತ್ತು ಪ್ರತಿಯೊಬ್ಬರ ಮನೆಗೆ ಹೋಗ್ತಿದ್ವಿ. ಅವಾಗ ಹೋಗಿ ಸುವಾರ್ತೆ ಹೇಳಿ ದೇವ್ರ ಮಾತುಗಳನ್ನು ಕೇಳುತ್ತಾ ಮತ್ತು ದೇವ್ರ ಮಾತುಗಳನ್ನು ಹೇಳುತ್ತಾ ಮತ್ತು ಪಕ್ಕದ ಮನೆಯಲ್ಲಿ ಹೇಳುತ್ತಾ ಹೀಗೆ ಪ್ರತಿಯೊಂದು ದಿನ ಸುವಾರ್ತೆ ಮಾಡ್ತಾ ಇದ್ದೀವಿ. ಅವತ್ತಿನ ಪ್ರೀತಿ ನೋಡಿದ್ರೆ ಇವತ್ತು ಆ ಪ್ರೀತಿ ಸ್ವಲ್ಪ ಪ್ರತಿಯೊಬ್ಬರ ಕೈ ಇಲ್ಲ ಅಂತಕ್ಕಂಥದ್ದು ನಾವು ಕಾಣ್ತಿದ್ದೇವೆ. ಅವರು ಪ್ರಿಯರಿ, ಯಾಕಂದ್ರೆ ಯಾಕೆ ಆ ಪ್ರೀತಿ ಕಳೆದು ಹೋಗುತ್ತೆ ದಿನಕ್ಕಿಂತ ಅಂತಂದ್ರೆ, ಮನುಷ್ಯರು ಹೇಗೆ ಬಿಟ್ಟಿದ್ದಾರೆ ಅಂತಂದ್ರೆ, ಯಾಕೆ ಇಷ್ಟಪಡ್ತಾರ ಅವ್ರನ್ನ ಮಾತ್ರ ಒಂದು ಮನಸ್ಸಿನಲ್ಲಿ ಒಂದು ತಮ್ಮ ಗುಣದಲ್ಲಿ ಇಟ್ಕೊಳ್ತಕ್ಕಂಥ ಭಾವನೆಗಳು ಕಳ್ಬಿಟ್ಟಿದ್ದಾರೆ. ಹಾಗೆ ಇರ್ಬಾರ್ದು. ಯಾಕಂದ್ರೆ ನಾವು ದೇವರ ಮಕ್ಕಳು, ದೇವರ ಮಾತುಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು. ನಾವು ಎಷ್ಟು ವರ್ಷ ಆಯ್ತು ದೇವರ ವಾಕ್ಯವನ್ನು ಕೇಳ್ತಕ್ಕಂಥವ್ರಾಗಿದ್ದು. ನಾವು ಹೀಗಿದ್ರೆ ಹೇಗೆ ದೇವರು ನಮ್ಮನ್ನ ನೋಡಿ ಲೋಕದ ರೀತಿಯಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿಯಾಗಿ ನಮ್ಮನ್ನ ನೋಡಿ ಅವ್ರು ಸಾಕು ವಾಕ್ಯವನ್ನು ತಿಳ್ಕೊಳ್ಬೇಕು ಅಂತಕ್ಕಂಥವ್ರು ನಮ್ಮ ಹತ್ರ ಆಶೀರ್ವಾದ ಹೊಂದಿದವಳು ಹಾರಾಡಿತು. ನಂಬಿದವಳಾದ ನೀನು ಧನ್ಯಳೇ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವು ಅಂದಳು. ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಳ್ಳುತ್ತದೆ. ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯ ಬಿಟ್ಟಿದ್ದಾನೆ. ಇಗೋ, ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯ ಎಂದು ಹೊಗಳುವರು. ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾಗಿದ್ದು ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ತಲತಲಾಂತರದವರೆಗೂ ಇರುವುದು. ಆತನು ನನ್ನ ಮಹಾಪರಾಕ್ರಮವನ್ನು ತೋರಿಸಿ ಸೊಕ್ಕಿದ್ದ ಮನಸ್ಸುಳ್ಳವರನ್ನು ಚದರಿಸಿ ಬಿಟ್ಟಿದ್ದಾನೆ. ಪ್ರಭುಗಳನ್ನು ಸಿಂಹಾಸನಗಳಿಂದ ದೊಬ್ಬಿ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ.
ನಮ್ಮನ್ನು ಬರಿಗೈಯಲ್ಲಿ ಕಳುಹಿಸಿಬಿಟ್ಟಿದ್ದಾನೆ. ಹ್ಮ್. ಆತನು ನಮ್ಮ ಪೂರ್ವಿಕರಿಗೆ ಹೇಳಿದ್ದಕ್ಕೆ ಸರಿಯಾಗಿ ಹ್ಮ್. ಅಬ್ರಹಾಮನಿಗೆ ಅವನ ವಂಶದವರಿಗೂ ಯಾವಾಗಲೂ ದಯೆ ತೋರಿಸಬೇಕೆಂಬುದನ್ನು ನೆನೆಸಿಕೊಂಡು ಹ್ಮ್. ತನ್ನ ಸೇವಕನಾದ ಇಸ್ರಾಯೇಲನನ್ನು ಕೈ ಹಿಡಿದಿದ್ದಾನೆ ಅಂದಳು. ಅಂದಳು. ಮರಿಯಳು ಹೆಚ್ಚು ಕಡಿಮೆ ಹ್ಮ್. 3 ತಿಂಗಳು ಎಲಿಜಬೆತಳ ಬಳಿಯಲ್ಲಿದ್ದು ತನ್ನ ಮನೆಗೆ ಹಿಂದಿರುಗಿ ಹೋದಳು. ಹೋದಳು. ಪ್ರಿಯರೇ, ಇಷ್ಟು ಯಾಕಂದ್ರೆ ಅಲ್ಲಿ ಮರಿಯಾ ಎಲಿಜಬೆತ್ ಹತ್ರ ಬಂದ್ಲು. ಯಾಕೆ ಬಂದ್ಲು? ಅಲ್ಲಿ ಅನುಬಂಧ, ಪ್ರೀತಿ ಪ್ರತಿಯೊಬ್ಬರ ಕೈಲಿ ನಮ್ಮ ಕೈಲಿ ಸಹ ಕ್ರೈಸ್ತರಲ್ಲಿ ಇರ್ಬೇಕಂತ ನಾನು ತೋರಿಸ್ಕೊಡಕತ್ತೀನಿ ಪ್ರಿಯರೇ. ಯಾಕಂದ್ರೆ ಮರಿಯಾಳ ಎಲಿಜಬೆತ್ ಪ್ರೀತಿ ಎಂತ ಅಂತಂದ್ರೆ ಅಲ್ಲಿ ಅಷ್ಟು ಅನ್ನ ಎಲಿಜಬೆತ್ ಮರಿಯಾಳ ಬಂದ್ರೆ ಕೂಗಿಕೊಂಡಳ ಅಂತ. ಇವತ್ತು ನಾವೇನ್ ಮಾಡ್ತೀವಿ, ಯಾರು ಬಂದ್ರೆ ಕ್ರೈಸ್ತರು ಪಾಸ್ಟ್ ಯಾರು ಅಷ್ಟು ತಾತ್ಕಾರ. ಯಾಕಂದ್ರೆ ನಮ್ಮಲ್ಲಿ ಆ ಪ್ರೀತಿ ಇಲ್ಲ, ಪ್ರತಿಯೊಬ್ಬರಲ್ಲಿ ಆ ಪ್ರೀತಿ ಇಲ್ಲ. ಇಲ್ಲದರಿಗೆ ನಾವು ಅಷ್ಟು ತಾತ್ಕಾರವಾಗಿದ್ದೀವಿ. ಇವತ್ತು ಅದಕ್ಕೆ ಪ್ರತಿಯೊಬ್ಬರಲ್ಲಿ ಪ್ರೀತಿ ಇರ್ಬೇಕು, ಪ್ರತಿಯೊಬ್ಬರಲ್ಲಿ. ಯಾಕಂದ್ರೆ ನಾವು ಯಾರನ್ನ ತರಿಸ್ಕೊಂಡ್ವಿ ಹೇಳು? ಪ್ರೀತಿ ಉಳ್ಳ ಆತನು. ಯಾಕಂದ್ರೆ ಈ ಲೋಕದಲ್ಲಿ ಪ್ರೀತಿಯನ್ನು ಹಂಚಿಕೊಟ್ಟ ಆತನ ಧರಿಸ್ಕೊಂಡಿವಿ ನಾವು. ಆ ಆತನ ಧರಿಸ್ಕೊಂಡಿವಿ ಅಂದ ಮೇಲೆ ಪ್ರತಿಯೊಬ್ಬರು ಪ್ರೀತಿ ಉಳ್ಳವರಾಗಿ, ದಯ ಉಳ್ಳವರಾಗಿ, ಕನಕರ ಉಳ್ಳವರಾಗಿ, ಪ್ರತಿಯೊಬ್ಬರು ಪ್ರಿಯರಾಗಿರ್ಬೇಕಂತ ನಾನು ಬೇಡಿಕೊಳ್ತಿದ್ದೇನೆ. ಹೌದು ಪ್ರಿಯರ. ಮತ್ತೆ ಮರಿಯಾಳ ಹೋದನು, ಮರಿಯಾಳ ಹೇಳಿದ್ದನು. ಮರಿಯಳು ಹೆಚ್ಚು ಕಡಿಮೆ 3 ತಿಂಗಳು ಎಲಿಜಬೆತಳ ಬಳಿಯಲ್ಲಿದ್ದು ತನ್ನ ಮನೆಗೆ ಹಿಂದಿರುಗಿ ಹೋದಳು. ಎಲಿಜಬೆತಳು ದಿನ ತುಂಬಿ ಗಂಡು ಮಗುವನ್ನು ಹೆತ್ತಳು. ಆಕೆಯ ನೆರೆಹೊರೆಯವರು, ಬಂಧು ಬಾಂಧವರು ಆಕೆಯ ಮೇಲೆ ಕರ್ತನು ತನ್ನ ದಯವನ್ನು ವಿಶೇಷವಾಗಿ ತೋರಿಸಿದ್ದಾನೆಂಬುದನ್ನು ಕೇಳಿ ಆಕೆಯೇ ಕೂಡ ಸಂತೋಷಪಟ್ಟರು. 8ನೇ ದಿನದಲ್ಲಿ ಅವರು ಆ ಮಗುವಿಗೆ ಸುನ್ನತಿ ಮಾಡುವುದಕ್ಕಾಗಿ ಬಂದು ಅದಕ್ಕೆ ಜಕರಿಯನೆಂದು ತಂದೆಯ ಹೆಸರನ್ನು ಇಡಬೇಕೆಂದಿದ್ದರು. ಈ ವಿಷಯದಲ್ಲಿ ಅದರ ತಾಯಿಯು ಅದು ಬೇಡ, ಯೋಹಾನನೆಂದು ಹೆಸರಿಡಬೇಕು ಅನ್ನಲು ಅವರು ನಿನ್ನ ಬಂಧು ಬಾಂಧವರಲ್ಲಿ ಈ ಹೆಸರಿನವರು ಒಬ್ಬರಾದರೂ ಇಲ್ಲವಲ್ಲ ಎಂದು ಆಕೆಗೆ ಹೇಳಿ ಇದಕ್ಕೆ ಏನು ಹೆಸರಿಡಬೇಕೆಂದು ಎಂಬುತ್ತೀರಿ ಎಂಬುದಾಗಿ ತಂದೆಗೆ ಸನ್ನೆ ಮಾಡಿದರು. ಅವನು ಒಂದು ಹಲಿಗೆಯನ್ನು ತರಿಸಿಕೊಂಡು ಯೋಹಾನನೆಂದರೆ ಅದರ ಹೆಸರು ಎಂದು ಬರೆದನು. ಅದಕ್ಕೆ ಎಲ್ಲರೂ ಆಶ್ಚರ್ಯಪಟ್ಟರು. ಕೂಡಲೇ ಅವನಿಗೆ ಬಾಯಿ ಬಂದು ನಾಲಿಗೆ ಸಡಿಲವಾಯಿತು ಮತ್ತು ಮಾತಾಡುವ ಶಕ್ತಿಯುಳ್ಳವನಾಗಿ ದೇವರನ್ನು ಕೊಂಡಾಡಿದನು. ಹೌದು ಪ್ರಿಯರೇ. ಯಾಕಂದ್ರೆ ನಾವು ಇಷ್ಟು ತಿಳಿದಷ್ಟು ಹೇಳಕತ್ತೀನಿ. ನನಗೆ ಎಷ್ಟು ಹೇಳಿಲ್ಲ. ನಾವು ಬರೀ ಯಾಕಂದ್ರೆ ಪ್ರತಿಯೊಬ್ಬರಿಗೆ ಹಿಂಗೆ ಮನೆ ಹತ್ರ ಹೋಗಿ ಸುವಾರ್ತೆಯನ್ನು ಮಾಡಿ ನಿಂತ್ಕೊಂಡು ಹೇಳೋ ಧೈರ್ಯ ಸ್ವಲ್ಪ ಸಾಲಲ್ಲ, ಸ್ವಲ್ಪ ಇನ್ನು ವಿವರಣೆ ಮಾಡಕ್ ಅಷ್ಟು ಬರಲ್ಲ. ಅದಕ್ಕೆ ನಾನು ಎಷ್ಟು ಬರುತ್ತೋ ಅಷ್ಟು ಮಾತ್ರ ಹೇಳಬಲ್ಲೆ. ಅದೇ ಪ್ರಿಯರೇ, ಈಗ ಯಾಕಂದ್ರೆ ನಾನು ಎಲಿಜಬೆತಳನ್ನ ಮತ್ತೆ ಮರಿಯಾಳನ್ನ ಯಾಕೆ ತೋರಿಸ್ಕೊಟ್ಟಿನಿ ಅಂದ್ರೆ ಅಲ್ಲಿ ಒಂದು ಅನುಬಂಧ ಹೆಂಗಿತ್ತು ದೇವ್ರದ್ದು ಅಂತಕ್ಕಂಥದ್ದು ನಾನು ತೋರಿಸ್ಕೊಡಕತ್ತೀನಿ. ನಮ್ಮ ಹತ್ರ ಈಗ ಹೇಗಿರ್ಬೇಕು, ನಾವು ಹೇಗಿರ್ಬೇಕು, ನಾವು ಯಾವ ರೀತಿಯಲ್ಲಿ ಆಗಿರ್ಬೇಕು ಅನುಬಂಧದಿಂದ ದೇವ್ರ ಒಂದು ಇದರಲ್ಲಿ. ಯಾಕಂದ್ರೆ ಪ್ರತಿಯೊಬ್ಬರು ನೋಡಿ ಲೋಕದ ರೀತಿಯಲ್ಲಿ ಇರ್ತಕ್ಕಂಥವ್ರು ನೋಡಿ ಎಷ್ಟು ಒಂದು ಪ್ರೀತಿ ತೋರಿಸ್ತಾರೆ ತಮ್ಮ ತಮ್ಮ ಲೋಕದ ರೀತಿಯಲ್ಲಿ ಇರ್ತಕ್ಕಂಥವ್ರು. ನಮ್ಮ ಕ್ರೈಸ್ತರಲ್ಲಿ ಯಾಕಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಿಲ್ಲ ಆ ಪ್ರೀತಿ? ಹೃದಯದಿಂದ ಬರ್ಬೇಕಾದ್ರೆ ಪ್ರೀತಿ ಬರೀ ಬಾಯಿ ಮಾತಿನಿಂದ ಅಲ್ಲ, ಪ್ರತಿಯೊಬ್ಬರಲ್ಲಿ ಇರ್ಬೇಕು. ಆ ಇದ್ರೆ ಮಾತ್ರ ನಾವು ಲೋಕಕ್ಕೆ ಬೆಳಕಾಗಿ, ಲೋಕಕ್ಕೆ ಒಂದು ಲೋಕದ ರೀತಿಯಲ್ಲಿ ಇರ್ತಕ್ಕಂಥವ್ರಿಗೆ ಕಣ್ಣಿಗೆ ಕುಡ್ಕಕ್ಕೆ ಸಾಧ್ಯ. ನಾವ್ ಯಾಕಂದ್ರೆ ಬರೀ ವಾಕ್ಯ ಕೇಳಿದ್ವಿ, ಮನೆಗೆ ಹೋದ್ವಿ, ನಮ್ಮ ಬಾಡಿಗೆ ನಾವು ಇದ್ದೀವಿ, ನಮ್ದು ಬರೀ ಕ್ರೈಸ್ತರ ಅಂತ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಇಲ್ಲಿ ಬರೀ ನಾವು ಕ್ರೈಸ್ತರು ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಕ್ರೈಸ್ತತ್ವ ಹೆಂಗಿರ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಭಕ್ತರು ತೋರಿಸ್ಕೊಟ್ಟಾರಿಲ್ಲ ಬೈಬಲ್. ಪ್ರತಿಯೊಬ್ಬರು ಭಕ್ತರು ತೋರಿಸ್ಕೊಟ್ಟಾರೆ ಹೇಗಿರ್ಬೇಕು, ಹೇಗೆ ಅನುಬಂಧ ಇರ್ಬೇಕು, ಹೇಗೆ ನಾವು ಕ್ರೈಸ್ತತ್ವವನ್ನು ನಾವು ಹೊಂದಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರು ತೋರಿಸ್ಕೊಟ್ಟಾರೆ ಪ್ರಿಯರೇ. ಇದೊಂದು ಅಧ್ಯಾಯ ತೋರಿಸಿ ನಾನು ಇದು ಮಾಡ್ತೀನಿ ಪ್ರಿಯರೇ. ಗಲಿತದವರಿಗೂ 6ನೇ ಅಧ್ಯಾಯ 1ನೇ ವಚನ. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದ್ದರೆ ಅಂತವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ಕಿತ್ತು ಸರಿ ಮಾಡಿರಿ. ಏನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿ ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ. ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. ಯಾವನಾದರೂ ಅಲ್ಪನಾಗಿದ್ದು ನಾನು ದೊಡ್ಡವನೆಂದು ಭಾವಿಸಿಕೊಂಡ
ಎಲ್ಲ ಯಾಕೆಂದರೆ ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನು ಹೊತ್ತುಕೊಳ್ಳಬೇಕು. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲಾ ಒಳ್ಳೆಯವುಗಳಲ್ಲಿ ಪಾಲುಕೊಳ್ಳಲಿ. ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ, ಮನುಷ್ಯನು ತಾನು ಏನು ಬಿತ್ತುವನು. ಇಲ್ಲಿ ಬೇಡ, ಸ್ಟಾಪ್ ಮಾಡು. ಉಪದೇಶ ಮಾಡುವವನು ಉಪದೇಶ ಮಾಡುವವನಿಗೂ ತನಗಿರ್ತಕ್ಕಂಥದ್ದೆಲ್ಲ ಒಳ್ಳೆಯದರಲ್ಲಿ ಪಾಲು ಕೊಡಲಿ. ಒಳ್ಳೆಯದರಲ್ಲಿ ಎಲ್ಲ ಪಾಲು ಕೊಡಲಿ. ದೇವರು ಏನ್ ಕಲಿಸ್ಯಾನ ಇಲ್ಲಿ? ಉಪದೇಶ ಮಾಡುವವನಿಗೆ ಒಳ್ಳೆಯದರಲ್ಲಿ ಪಾಲು ಕೊಡಲಿ. ನಾವು ಇವತ್ತು ಹೇಗಿದ್ವಿ? ಯಾರು ಅವತ್ತಿನಿಂದಲೇ ಕ್ರೈಸ್ತರು ನಾವು ಪಾಸ್ಟರ್ ಹೇಗಿದ್ರು, ಏನೋ ಸುವಾರ್ತೆ ಮಾಡ್ಯಾರ, ನಮ್ಮನ್ನ ಇವತ್ತು ಬೆಳೆಸ್ಯಾರ, ಈ ಸ್ಥಾನಕ್ಕೆ ತಂದಾರ, ನಾವು ಈಗ ಈ ರೀತಿಯಲ್ಲಿ ಒಂದು ಮರವಾಗಿ ನಿಂತೀವಿ ಅಂತ ಆ ಭಾವನೆಗಳು ಅದಾವಲ್ಲ. ಇವತ್ತು ಸತ್ಯ ಸುವಾರ್ತೆಯನ್ನು ಸಾರಲ್ಲ ಪ್ರತಿಯೊಬ್ಬರು ಸಾರ್ತಕ್ಕಂಥದ್ದು. ಅದು ಎಲ್ಲಿಂದ ಬಂತು, ಯಾರು ತಿಳಿಸ್ಕೊಟ್ರು, ಹೇಗೆ ನಾವು ಬೆಳೆದಿವಿ ಅಂತಕ್ಕಂಥದ್ದು ಭಾವನೆ ನಮ್ಮ ಹತ್ರ ಪ್ರತಿಯೊಬ್ಬರ ತಲೆ ಇರ್ಬೇಕು. ಯಾಕಂದ್ರೆ ಆ ಭಾವನೆ ಇಲ್ಲ ಅಂದ್ರೆ ನಾವು ಕ್ರೈಸ್ತರೇ ಅಲ್ಲ. ಪ್ರತಿಯೊಬ್ಬರ ತಲೆ, ಯಾಕಂದ್ರೆ ಪ್ರತಿಯೊಬ್ಬರು ರಕ್ತದಲ್ಲಿ ಇರೋರಲ್ಲ. ನಮ್ಮ ಹಿರಿಯರು ಏನಂತ ಹೇಳಿರ, ಪ್ರತಿಯೊಬ್ಬರಿಗೆ ಕಷ್ಟದಲ್ಲಿ ಇದ್ದಾಗ ಕ್ರೈಸ್ತರಿಗೆ ಸಹಾಯ, ಪಾಸ್ಟರಿಗಾಗಲಿ ಯಾರಿಗಾಗಲಿ ಕಷ್ಟದಲ್ಲಿ ಇದ್ದಾರಪ್ಪ ಅಂದ್ರೆ ಸಹಾಯ ಮಾಡ್ಬೇಕು. ಕ್ರೈಸ್ತರು ಕಷ್ಟದಲ್ಲಿ ಇದ್ದಾರೆ ಅಂದ್ರೆ ಸಹಾಯ ಮಾಡ್ಬೇಕು. ವಿಶ್ವಾಸಿಗಳು ಕಷ್ಟದಲ್ಲಿ ಇದ್ದಾರೆ ಅಂದ್ರೆ ನಾವು ಸಹಾಯ ಮಾಡ್ಬೇಕು. ಯಾಕಂದ್ರೆ ಈಗ ದೇವರು ನಾವು ಕ್ರೈಸ್ತರಾಗಿದ್ದೀವಿ ಅಂತಂದ್ರೆ ಅವರು ದೇವರನ್ನ ತಿಳ್ಕೊಂಡಾರ. ನಾವು ಅವ್ರು ಏನೋ ಕಷ್ಟ ಬಂತು, ಅವ್ರು ಲೋಕದ ರೀತಿಯಲ್ಲಿ ಹೋಗ್ಬಿಡ್ತಾರೆ. ಅವ್ರು ಕೈ ಬಿಟ್ಬಿಟ್ರೆ ನಾವು ಕಷ್ಟದಿಂದ ಲೋಕದ ರೀತಿಯಲ್ಲಿ ಹೋಗ್ಬಿಡ್ತಾರೆ. ಆ ರೀತಿಯಲ್ಲಿ ಹೋಗ್ಲಾರ್ದೆ ನಾವು ಕ್ರೈಸ್ತತ್ವವನ್ನು ಇನ್ನೂ ಹೆಚ್ಚಿನ ಬೆಳೆಸ್ಬೇಕು. ನಾವು ಬಾಂಧವ್ಯ ಇನ್ನೂ ಗಟ್ಟಿಯಾಗಿ ಇರ್ಬೇಕು ಅಂತಂದ್ರೆ ನಾವು ಯಾವ ರೀತಿಯೆಲ್ಲ ಇರ್ಬೇಕಂತಂದ್ರೆ ಪ್ರತಿಯೊಬ್ಬರು ಕಷ್ಟ ಸುಖ ಅಂತಕ್ಕಂಥದ್ದು ಕೇಳಬೇಕು. ಕಷ್ಟದಲ್ಲಿ ಭಾಗಸ್ಥರಾಗಬೇಕು, ಸುಖದಲ್ಲಿ ಭಾಗಸ್ಥರಾಗಬೇಕು. ಇದು ಕೃತಜ್ಞತೆ ಕೂಡಿಕೆ. ಯಾಕಂತಂದ್ರೆ ಕೃತಜ್ಞತೆ ಕೂಡಿಕೆ ಪ್ರತಿಯೊಬ್ಬರು ಕಷ್ಟ ಹಂಚಿಕೊಳ್ಳೋದು. ಪ್ರತಿಯೊಬ್ಬರು ಒಂದು ತಮ್ಮ ತಮ್ಮ ಜೀವನದಲ್ಲಿ ಏನೇನು ನಡೆದೈತೆ ಅದೆಲ್ಲ ಹೇಳ್ಕೊಳ್ತಕ್ಕಂಥದ್ದು. ಸ್ತ್ರೀಯರು ಈಗ ಪುರುಷರಿದ್ದಾಗ ಹೇಳ್ಕೊಳಕ್ಕಾಗಲ್ಲ, ಸ್ತ್ರೀಯರ ಇದೀವಲ್ಲ, ಎಲ್ಲರೂ ಹೇಳಿಕೊಂಡ್ರೆ ಎಷ್ಟು ನಮಗೆ ಆಗುರಾಗುತ್ತ, ಮನಸ್ಸು ಎಷ್ಟು ಸಂತೋಷ ಆಗುತ್ತ, ಪ್ರೀತಿಯನ್ನು ಹಂಚಿಕೊಂಡ್ರೆ ಪ್ರತಿಯೊಬ್ಬರು. ಆ ರೀತಿಯಲ್ಲಾಗಿ ಕೃತಜ್ಞತೆ ಕೂಡಿಕೆ ಏರ್ಪಾಟ ಮಾಡಿದ್ದಾರೆ. ಮುತ್ತಮ್ಮ ಓದವಿ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲಾ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಮೋಸ ಹೋಗಬೇಡರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವವನು. ಓದಲಿ. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮವನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕೆಂದರೆ ನನಗುಂದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಆದ್ದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ. ಮುಖ್ಯವಾಗಿ ಒಂದೇ ಮನೆಯವರಂತಿರುವ ಕ್ರಿಸ್ತ ನಂಬಿಕೆ ಉಳ್ಳವರಾಗಿ ಮಾಡೋಣ. ಪ್ರಿಯರೇ, ದೇವರ ವಾಕ್ಯ ಎಲ್ಲಿದ್ದು? ಒಂದೇ ಮನೆಯವರಂತ ನಾವು ಕ್ರೈಸ್ತರು ಹೇಗೆ ಒಂದೇ ಮನೆಯವರಾಗಿದ್ದೀವಿ. ಈಗ ದೇವರು ಎಷ್ಟು ಅದ್ಭುತವಾಗಿ ಬೆಳೆಸ್ಯಾರ ನೋಡಿ ನಮ್ಗೋಸ್ಕರ. ನಾವು ಕ್ರೈಸ್ತರಾದ್ಮೇಲೆ ಯೇಸು ಸ್ವಾಮಿನ ನಾವು ಧರಿಸ್ಕೊಂಡಿರೋದ್ಮೇಲೆ ಒಂದೇ ಮನೆಯವರಾಗಿರ್ಬೇಕಂತ. ಕಷ್ಟ ಸುಖ ಮತ್ತೆ ಇನ್ನೊಬ್ರಿಗೆ ಕಷ್ಟ ಬಂದಾಗ ನಾವು ಕಷ್ಟದಲ್ಲಿ ಭಾಗವತರಾಗೋದ ಬೇಡ ಆಗ್ಬೇಕು ಪ್ರಿಯರೇ. ಯಾಕಂದ್ರೆ ಈಗ ಸಿನಿಮಾ ಅದು ತೆಗ್ದಾರ ನೋಡು, ಅದಕ್ಕೆ ಏನಂತಾರ ಸಿನಿಮಾ ತೆಗ್ತಕ್ಕಂಥದ್ದು ಅದೇನಂತ ನನಗೆ ಬರಲ್ಲ. ನನಗೆ ಈಗ ಹಿರಿಯರು ಇರ್ತಾರ, ಅವರು ಸಿನಿಮಾ ತೆಗೆದಿರ್ತಕ್ಕಂಥವ್ರು ಹಿರಿಯರು ಇರ್ತಾರೆ. ಎಕ್ಸಾಂಪಲ್ ಹೇಳಕತ್ತೀನಿ, ಹಿರಿಯರು ಇರ್ತಾರ. ಆ ಹಿರಿಯರು ಈಗಿನ ಸಂದರ್ಭದಲ್ಲಿ ಹೊಸಬರು ಬಂದಂಗಲ್ಲ ಹಳೆಯವರು ಇದನ್ನ ಬಿಟ್ಬಿಡ್ತಾರೆ. ಯಾಕೆ ಬಿಡ್ತಾರೆ ಅಂತಂದ್ರೆ ಅವ್ರಿಗೆ ಕೆಲಸ ಕೊಡಲ್ಲ. ಅವರು
ಇದು ಕಷ್ಟ ಐತಿ. ನೀವು ಯಾಕಂದ್ರೆ ಅವತ್ತಿನ ದಿನದಲ್ಲಿ ಇದ್ದು ಮಾಡಿರಿ ಕೆಲಸ ಮಾಡಿರ್ತಕ್ಕಂಥವ್ರು ಇವತ್ತು ನಾವು ಚೆನ್ನಾಗಿದ್ದೀವಂತ ಚೆನ್ನಾಗಿರೋದಲ್ಲ, ನೀವು ಸಹ ಬರೀ ಭಾಗವಸ್ತರಾಗಿರ ಅಂತ ಹೇಳ್ತಾರೆ. ಒಂದು ಧಾರವಾಡದಲ್ಲಿ ಆಗ್ಲಿ ಒಂದು ಯಾವುದರಲ್ಲಿ ಆಗ್ಲಿ ಕರ್ಕೊಂಡು ಅವ್ರಿಗೊಂದು ಪಾತ್ರ ಕೊಡಕತ್ತಾರ. ಯಾಕೆ ಕೊಡಕತ್ತಾರ ಅಂದ್ರೆ ಅವರು ಬದುಕಲಿ ಅಂತ. ಈಗ ನಾವು ಹೆಂಗಿದ್ದೀವಿ ಕ್ರೈಸ್ತರು? ಪ್ರತಿಯೊಬ್ಬರು ಅಂತ ಗುಣ ನಮ್ಮ ಹತ್ರ ಇದೆ. ಯಾಕಿಲ್ಲ? ನಾವು ವಾಕ್ಯ ತಿಳ್ಕೊಂಡಿವಿ ಅಷ್ಟೇ, ಅದ್ರ ಬಗ್ಗೆ ಆಲೋಚನೆ ಮಾಡಲ್ಲ. ಆಳವಾಗಿ ವಾಕ್ಯದ ಬಗ್ಗೆ ಆಲೋಚನೆ ಮಾಡಿರಲ್ಲ, ನಮ್ಗೆ ಅರ್ಥ ಆಗಲ್ಲ. ಅವ್ರ ಹತ್ರ ಲೋಕದಲ್ಲಿ ಇರ್ತಕ್ಕಂಥವ್ರಲ್ಲಿ ಅಷ್ಟು ಅನುಭವ ಐತಿ, ನಮ್ಮ ಹತ್ರ ಯಾಕಿಲ್ಲ? ದೇವರ ಲಕ್ಷಣ ಒಂದೇ ಅಂತ ಹೇಳ್ತಾನ. ನಾವು ಯಾಕಿಲ್ಲ ಇವತ್ತು? ಪ್ರತಿಯೊಬ್ಬರು ವಾಕ್ಯ ಹೇಳ್ತಾರೆ, ಆದ್ರೆ ಇಲ್ಲ, ಅನುಭವ ಇಲ್ಲ, ಪ್ರೀತಿ ಇಲ್ಲ, ಬರೀ ವಾಕ್ಯ ಹೇಳೋದಷ್ಟೇ. ವಾಕ್ಯ ಹೇಳಿದ್ರೆ ಹೆಂಗ? ಆ ಅನುಬಂಧ ಪ್ರೀತಿ ಆಗ್ತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಇರಬೇಕು. ವಾಕ್ಯ ಆಗ್ತಕ್ಕಂಥವ್ರಲ್ಲಿ ದೇವರು ಸುಮ್ಮನೆ ಬೆಳೆಸಿಲ್ಲ, ಒಂದೇ ಮನೆಯವರಾಗಿರ್ರಿ ಅಂತ. ಇವತ್ತು ಪ್ರೀತಿ ಆಗ್ತಕ್ಕಂಥದ್ದು ನಾವು ಹೋಗುತ್ತೇವೆ. ಆಶುಗಳು ಎಷ್ಟೋ ಕಷ್ಟಪಟ್ಟು ಸುವರ್ಣೆ ಮಾಡಿರೋ ಅವ್ರ ಪ್ರೀತಿಯಲ್ಲಿ ಊಟ ಸಹ ಇಲ್ಲ. ಒಣ ರೊಟ್ಟಿ ಒಯ್ದು ಖಾರ ಪುಡಿ ಒಯ್ದು ತಿಂದು ಸುವರ್ಣೆ ಮಾಡ್ಯಾರ. ಪ್ರತಿಯೊಂದು ಊರಿಗೆ ಸುವರ್ಣೆ ಮಾಡ್ಯಾರ. ಅವ್ರು ಇವತ್ತು ಕಷ್ಟದಲ್ಲಿ ಯಾರನ್ನ ಅಂಕಪ್ಪ ತೋರಿಸ್ತಾರ? ಇಲ್ಲ. ಯಾಕೆ ತೋರಿಸಲ್ಲ? ನಾವು ತಿಳ್ಕೊಂಡ್ಬಿಟ್ಟೆ ವಾಕ್ಯ. ಅವ್ರ ಅವಶ್ಯಕತೆ ಇಲ್ಲ ಇವತ್ತು ನಮಗೆ. ಬಹಳಷ್ಟು ನಮಗೆ ಸಂಬಂಧ ಇಲ್ಲ ಅಂತಾರೆ. ಮತ್ತೆ ನಾವು ದೇವರ ತಿಳ್ಕೊಂಡವ್ರಿಗೆ ಹೀಗಿದ್ರೆ ಹೆಂಗ? ನಾವು ದೇವರ ವಾಕ್ಯ ಹೇಳೋದು ಹೆಂಗ ಅಂತ ಕೇಳ್ತೀನಿ ನಾನು. ಇತರರಿಗೆ ಲೋಕ ರೀತಿಯಲ್ಲಿ ಇರ್ತಕ್ಕಂಥವ್ರಿಗೆ ವಾಕ್ಯ ಹೇಳೋದು ಹೆಂಗ? ನಾವು ಒಂದೇ ಮನೆಯವರಾಗಿ, ಒಂದೇ ಗುಣವುಳ್ಳವರಾಗಿ, ಒಂದೇ ಕ್ರಿಸ್ತನ ಧರಿಸಿಕೊಂಡು ಬಂದ ಮೇಲೆ ನಾವು ಒಂದೇ ರೀತಿ ಒಂದೇ ಕುಟುಂಬದವರಾಗಿರ್ಬೇಕಂತ ಹೇಳ್ತಾನ ದೇವರಿಗೆ. ಪ್ರಿಯರೇ, ಪ್ರತಿಯೊಬ್ಬರು ವಾಕ್ಯ ತಿಳ್ಕೊಂಡು ಬಂದ್ಮೇಲೆ ಒಂದೇ ಮನಸ್ಸುಳ್ಳವರಾಗಿರೋಣ, ಒಂದೇ ಹೃದಯ ಉಳ್ಳವರಾಗಿರೋಣ. ಯಾಕಂದ್ರೆ ನಾವು ಇರೋದು ಒಬ್ಬತ್ತೇ ಯೇಸು. ಇನ್ನೊಬ್ರು ಇಲ್ಲ, ಒಬ್ಬತ್ತನೇ ಧರಿಸ್ಕೊಂಡಿ ನಾವು ಅದನ್ನ ಮಾರ್ಗದಲ್ಲಿ ನಡೆಯಕತ್ತೀವಿ. ನಾವು ಪ್ರತಿಯೊಬ್ಬರು ಹೇಳ್ತಕ್ಕಂಥದ್ದು ನಾವು ನಮ್ಮ ಕೈಲಿ ಕಕ್ಷೆಗಳು ಬೇಡ, ಕಲಹಗಳು ಬೇಡ, ಭೇದಗಳು ಬೇಡ. ಒಂದೇ ಮನಸ್ಸುಳ್ಳವರಾಗಿ, ಒಂದೇ ಪ್ರೀತಿ ಉಳ್ಳವರಾಗಿ ಈ ತರ ಹೂಡಿಕೆಗಳು ಇಟ್ಕೊಂಡು ನಾವು ಮಾಡಿದ್ರೆ ಎಷ್ಟು ಒಳ್ಳೆಯದಿರ್ತದೆ, ಎಷ್ಟು ಚಂದ ಇರ್ತದಲ್ಲ. ಒಬ್ರಿಗೊಬ್ರು ಪ್ರೀತಿ ಹಂಚ್ಕೊಂಡ್ರೆ ಆ ರೀತಿಯಾಗಿ ಪ್ರತಿಯೊಬ್ರು ಮಾಡೋಣ ಪ್ರಿಯರೇ. ಪ್ರತಿಯೊಬ್ಬರು ದೇವರನ್ನ ತಿಳ್ಕೊಂಡು ದೇವರ ಸುವಾರ್ತೆಯನ್ನು ಸಾರೋಣ. ಇನ್ನ ಪ್ರಪಂಚದಲ್ಲಿ ಜಗ್ಗಿ ಇದಾರ ಸುವಾರ್ತೆ ತಿಳ್ಕೊಳ್ಳ, ಸತ್ಯವನ್ನು ತಿಳ್ಕೊಳ್ಳಾರ್ದು, ದೇವರ ವಿಷಯದಲ್ಲಿ ತಿಳ್ಕೊಳ್ಳಾರ್ದವ್ರು ಜಗ್ಗಿ ಇದಾರ ಪ್ರಿಯರ. ನಾವು ಸ್ವಲ್ಪ ಜನ ಮಾತ್ರ ತಿಳ್ಕೊಂಡಿವಿ ಸತ್ಯ. ಅವರಿಗೆ ತಲುಪಬೇಕಂದ್ರೆ ಫಸ್ಟ್ ನಾವು ಕರೆಕ್ಟ್ ಆಗಿರ್ಬೇಕು, ಒಂದೇ ಕುಟುಂಬದವರಾಗಿರ್ಬೇಕು. ಅದಕ್ಕೆ ನಾನು ಹೇಳ್ತಕ್ಕಂಥ ಮಾತು ಯಾರಿಗೆಲ್ಲ ಬೇಜಾರಾಗಿದ್ರೆ ಬೇಜಾರ ಇಲ್ಲ, ನಾನು ದೇವ್ರು ಹೇಳ್ತಕ್ಕಂಥ ಮಾತುಗಳೇ ಹೇಳಕತ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬರು ಒಳ್ಳೆ ರೀತಿಯಿಂದ ಇರೋಣ. ದೇವರು ವಾಕ್ಯ ಅಂತದ್ದು, ದೇವರು ವಾಕ್ಯತ್ತು. ಯಾಕಂದ್ರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಸತ್ಯ ಸುವಾರ್ತೆ ಸಾರಿ ಎಷ್ಟು ಇಚ್ಛೆ ಪಟ್ಟಿರೋದನ್ನ ಸಹಿಸ್ಕೊಂಡೇನಂದ್ರೆ ಅದು ಯಾರ ಸಲುವಾಗಿ? ನಮ್ಮ ಸಲುವಾಗಿ, ಪ್ರತಿಯೊಬ್ಬರ ಸಲುವಾಗಿ. ಅದು ಅಷ್ಟು ಹಿಂಸೆಯನ್ನು ಸಹಿಸ್ಕೊಂಡು ಇವತ್ತು ಸಿಲ್ಬೆಯಲ್ಲಿ ತನ್ನ ಪ್ರಾಣವನ್ನೇ ಬಿಟ್ಟನಂತಂದ್ರೆ ಪ್ರತಿಯೊಬ್ರು ನಮ್ಮ ಸಲುವಾಗಿ. ಅದು ತನ್ನ ಸಲುವಾಗಿ ಅಲ್ಲ ಯೇಸು ಸ್ವಾಮಿ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಬ್ರು ಕ್ರೈಸ್ತರಾಗಿ ಅಂತಂದ್ರೆ ಅದಷ್ಟು ಬಾಧೆ ಪಟ್ಟನಂತಂದ್ರೆ ಯಾರ ಸಲುವಾಗಿ? ನಮ್ಮ ಸಲುವಾಗಿ, ಪ್ರತಿಯೊಬ್ರು ಕ್ರೈಸ್ತರ ಸಲುವಾಗಿ. ಅದಕ್ಕೆ ಪ್ರಿಯರೇ, ನಮ್ಮ ಹತ್ರ ಆ ರೀತಿಯಲ್ಲಿ ಬೇಡ. ಎಲ್ಲರೂ ಒಗ್ಗಟ್ಟಿನಿಂದ, ಎಲ್ಲರೂ ಪ್ರೀತಿಯಿಂದ, ಎಲ್ಲರೂ ನಂಬಿಕೆ ವಿಶ್ವಾಸದಿಂದ ಇರೋಣ. ಪ್ರತಿಯೊಬ್ಬರು ಸತ್ಯ ಸುವಾರ್ತೆಯನ್ನು ಸಾರೋಣ. ಯಾಕಂದ್ರೆ ಈಗ ಏನಾಗ್ಬಿಟ್ರು ಅಂತಂದ್ರೆ ಸತ್ಯವನ್ನು ತಿಳ್ಕೊಂಡ್ಬಿಟ್ಟಿವಿ. ನಮ್ಮಷ್ಟಿಗೆ ನಾವೇ ಬೇಕಿದ್ದವ್ರು ಕರೆಯೋದು, ಬೇಕಿದ್ದವ್ರು ಬಿಡೋದು ಬೇಡ. ಒಂದೇ ಮನೆಯವರಾಗಿರ್ಬೇಕಂತ ಹೇಳ್ತಾನಲ್ಲ ದೇವರು ಈ ವಾಕ್ಯ. ಪ್ರತಿಯೊಬ್ರು ಒಂದೇ ಮನೆಯವರಾಗಿರ್ಬೇಕಂತ ಹೇಳ್ತಾನ. ಅದೇ ಪ್ರಿಯರ, ನಾನು ಕೇಳ್ಕೊಳ್ಳೋದು ಏನಂದ್ರೆ ನಿಮ್ಮ ಹತ್ರ ಪ್ರತಿಯೊಬ್ಬರು ಒಳ್ಳೆ ಮನಸ್ಸುಳ್ಳವರಾಗಿ ಬರೀ ವಾಕ್ಯಗಳನ್ನು ಕೇಳಿದಿವಿ, ಅಲ್ಲಿಗೆ ಹೋದಿವಿ, ಇಲ್ಲಿಗೆ ಹೋದಿವಿ, ಬರೀ ವಾಕ್ಯಗಳನ್ನು ಕೇಳಿ ಆ ವಾಕ್ಯಗಳ ಪ್ರಕಾರ ನಡೆಯಲಾರೆ, ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳಾರ್ದೆ ನಾವು ಮತ್ತೆ ಲೋಕದ ರೀತಿಯಲ್ಲಿ ಹೋಗಿ ದೇವರಿಗೆ ಬಾಧ ತರಿಸೋದು ಬೇಡ ಅಂತ ಹೇಳಕತ್ತೀನಿ ನಾನು. ಪ್ರತಿಯೊಬ್ಬರಿಗೆ ದೇವರಿಗೆ ಬಾಧ ತರಿಸೋದು ಬೇಡ. ದೇವ್ರು ಎಷ್ಟು ದುಃಖ ಪಡ್ತಾನೆ ಗೊತ್ತಾ ನಮ್ಮ ವಿಷಯದಲ್ಲಿ? ನಾವು ಹೀಗಿದ್ರೆ ದೇವರಿಗೆ ದುಃಖ ತರಿಸೋದು ಬೇಡ.
ಹುಡುಗಿಗಳನ್ನು ಈಗ ಈ ರೀತಿಯೆಲ್ಲ ಇಟ್ಕೊಳ್ಳೋಣ, ಸ್ತ್ರೀಯರು ಸ್ವಲ್ಪ ಬಲಗಳನ್ನ, ಯಾಕಂದ್ರೆ ಸ್ತ್ರೀಯರು ಸ್ವಲ್ಪ ನಿರಾಸೆ ಆಗಿపోయి ಒಂದು ಫ್ಯಾಮಿಲಿಯಲ್ಲಿ ಬಿದ್ದು ನಾವು ಹೇಗೆ ಆಗ್ಬಿಟ್ಟಿವಿ ಅಂತಂದ್ರೆ ಮಕ್ಕಳು ಶಾಲೆ ಅದೇ ಹೆಚ್ಚಾಗಿ ಫ್ಯಾಮಿಲಿ ವಿಷಯದಲ್ಲಿ ಅದನ್ನು ಮಾಡೋಣ ಇದನ್ನು ಮಾಡೋಣ. ದೇವರು ಎಲ್ಲವನ್ನು ಸಹಿಸ್ಕೊಳ್ಬೇಕಂತ ಹೇಳ, ಎಲ್ಲಾ ರೀತಿಯಿಂದ ಕಷ್ಟ ಸಹಿಸ್ಕೊಳ್ಬೇಕಂತ ಹೇಳ. ಅದಕ್ಕೆ ಪ್ರಿಯರೇ ಎಲ್ಲವನ್ನೂ ಸಹಿಸ್ಕೊಳ್ಳೋಣ. ದೇವರೇನ ದೇವರು ಎಂತಾತನ ಶಕ್ತಿವಂತನು. ನಾನು ಇದ್ದೀನಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನ ಸಾಕ್ತೀನಿ, ನಾನು ನಿಮ್ಮನ್ನ ಸಾಕಲ್ಲ ಅಂತಾನೆ ದೇವರು. ಅವ್ರಿಗಿಂತ ಹೆಚ್ಚಿನ ನಾವು ದೇವ್ರ ಮಕ್ಕಳು, ಮತ್ತೆ ನಮ್ಮನ್ನ ಕೈ ಬಿಡ್ತಾನ? ನಾವು ಅಲ್ಪ ವಿಶ್ವಾಸಗಳಾಗಿ ಆಗ್ಬಾರ್ದು. ನಂಬಿಕೆಸ್ತರಾಗಿರೋಣ. ನಂಬಿಕೆ ದೇವ್ರು ಏನ್ ಹೇಳ್ತಾನ, ಯೇಸು ಏನ್ ಅದು ಅದೇ ಗೊತ್ತಿಲ್ಲ. ನೀನು ಸ್ವಲ್ಪ ನಿನ್ನ ಹೃದಯದಲ್ಲಿ ನಂಬಿಕೆ ಇದ್ರೆ ಸಾಕಂತ ಹೇಳ್ತಾನ. ನಂಬಿಕೆ, ದೃಢವಾದ ನಂಬಿಕೆ, ದೃಢವಾದ ನಂಬಿಕೆ ನಿನ್ನ ಹತ್ರ ಸ್ವಲ್ಪ ಇದ್ರೆ ಸಾಕಂತ ಹೇಳ್ತಾನ. ಆ ನಂಬಿಕೆ ಯಾಕಿಲ್ಲ ಪ್ರತಿಯೊಬ್ಬರಲ್ಲಿ ನಮ್ಮ ಹತ್ರ? ಬಹಳ ದುಡ್ಡಾಗುತ್ತೆ ಪ್ರಿಯರೇ. ಯಾಕಂದ್ರೆ ಮೀಟಿಂಗ್ ಇಡಿಸ್ತಾರ, ವಾಕಿ ಕೇಳ್ತಾರ, ಬರೀ ಇದಾಯ್ತು ಜೀವನ. ಸತ್ಯ ಅಂತಕ್ಕಂಥದ್ದು ಯಾರಿಗೆ ಗೊತ್ತೇ ಇಲ್ಲ. ಸತ್ಯಾಗಿ ನಡಿಬೇಕು, ದೇವ್ರು ಇದ್ದಾನೆ, ಭಯ ಭಕ್ತಿ ಇಲ್ಲ. ಅದು ನಾನು ಕೇಳೋದು, ಭಯ ಭಕ್ತಿ ಯಾಕಿಲ್ಲ ಪ್ರತಿಯೊಬ್ಬರಿಗೆ? ಮೀಟಿಂಗ್ ಇಡಿಸ್ಬಿಟ್ರ ಆಯ್ತಾ? ಪ್ರತಿಯೊಬ್ಬರಲ್ಲಿ ಭಯ ಭಕ್ತಿ, ದೇವರು ಇದ್ದಾನೆ ಅಂತಕ್ಕಂಥದ್ದು ನಂಬಿಕೆ ಇರ್ಬೇಕು. ದೇವರು ಇದ್ದಾನೆ. ನಾವೆಲ್ಲ ಹೇಗಿರ್ಬೇಕು ಕ್ರೈಸ್ತರು? ಯಾರ ಕಷ್ಟದಲ್ಲಿ ಇರಲ್ಲ, ಈಗ ಲೋಕದಲ್ಲಿ ಇರತಕ್ಕಂಥವ್ರಿಗೆ ನಾವು ಕ್ರೈಸ್ತರು ಸಹಾಯ ಮಾಡ್ತೀವಿ. ಹೋಗಿ ಅದು ಸಹಾಯ ಮಾಡೋದು ಒಳ್ಳೆಯದೇ, ಮತ್ತೆ ಕ್ರೈಸ್ತರಿಗೆ ಸಹಾಯ ಮಾಡೋದು ಬೇಡ. ಬಡವರಿದ್ದವರು ಕ್ರೈಸ್ತರು, ಪಾಸ್ಟರ್ಗಳು ದುಃಖದಲ್ಲಿದ್ದಾರೆ, ಬಹಳಷ್ಟು ಪಾಸ್ಟರ್ಗಳು ಕಷ್ಟದಲ್ಲಿದ್ದಾರೆ, ಅವರಿಗೆ ಸಹಾಯ ಮಾಡೋದು ಬೇಡ. ಪ್ರತಿಯೊಬ್ಬರು ಪ್ರಿಯರೇ ಪಾಸ್ಟರ್ಗಳನ್ನ ನೋಡ್ಬೇಕು ನಾವು ಕ್ರೈಸ್ತರನ್ನ. ಯಾಕಂದ್ರೆ ಅವರು ಬಹಳ ನಂದುಕೊಂಡು ಬಹಳ ಸೇವೆಯಲ್ಲಿ ಇದ್ದು ಬಹಳ ಅವರು, ಯಾಕಂದ್ರೆ ಅವ್ರದ್ದು ಕಷ್ಟ ಅಷ್ಟು ಕಷ್ಟಪಟ್ಟಿಲ್ಲ. ಪಾಸ್ಟರ್ಗಳು ಬಹಳಷ್ಟು ಕಷ್ಟಪಟ್ಟಾರ ಪ್ರಿಯ. ಪ್ರತಿಯೊಬ್ರು ಪಾಸ್ಟರ್ಗಳು ಈ ಕಡೆ ಸತ್ಯವನ್ನು ತಿಳಿಸ್ಬೇಕಂದ್ರೆ ಬಹಳಷ್ಟು ಕಷ್ಟಪಟ್ಟಾರ. ಕಷ್ಟದಿಂದ ಶ್ರಮೆ ಯಾರಿಗೆ ಗೊತ್ತಿಲ್ಲ. ಇವತ್ತು ಒಂದಪ್ಪ ಬಡನ ಮಧ್ಯಾಹ್ನ ಎಲ್ಲಾರು ಬಂದ್ರೆ ಊಟ ಸಹ ಇರ್ತಿದ್ದಿಲ್ಲ ಮನೆಯಲ್ಲಿ. ಪಾಸ್ಟರ್ಗಳಿಗೆ ಇದ್ದಿದ್ದನ್ನ ಮಾಡಿ ಹಾಕಿವಿ ನಾವು ಸಹ. ಅವಾಗ ಹಂಗಿತ್ತು ಪರಿಸ್ಥಿತಿ ಸ್ವಲ್ಪ. ಈಗ ಯಾಕಂದ್ರೆ ದುಡಿಮೆ ಹಂಗೆ ಐತೆ, ಈಗ ದುಡ್ಡು ಹಂಗೆ ಐತಿ. ಆ ರೀತಿಯಾಗಿ ಇದ್ದಾಗ ನಾವು ದೇವ್ರ ವಿಷಯದಲ್ಲಿ, ಪಾಸ್ಟರ್ಗಳ ವಿಷಯದಲ್ಲಿ ವಿಶ್ವಾಸಗಳು ಸಹ ಬಡವರು ಇದ್ದಾರೆ, ದೇವ್ರನ್ನ ತಿಳ್ಕೊಂಡವ್ರು ಬಡವರು ಇದ್ದಾರೆ ಅಂತಂದ್ರೆ ಅವ್ರ ಬಗ್ಗೆ ಸಹ ನಾವು ಯೋಚನೆ ಮಾಡೋಣ. ಪ್ರತಿಯೊಬ್ಬರು ತಲೆಗೆಷ್ಟು ಎಷ್ಟಾಗಿರ್ಲಿಯಪ್ಪ ಸಹಾಯ ಮಾಡಿ ಅವ್ರನ್ನ ಸ್ವಲ್ಪ ದೇವ್ರ ವಿಷಯದಲ್ಲಿ ನಡೆಸಿದ್ರೆ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತಿಲ್ಲ. ದೇವ್ರನ್ನ ನಿಜವಾಗ್ಲೂ ದೇವ್ರು ಇದ್ದಾನೆ ಅಂತಕ್ಕಂಥ ನಂಬಿ ಬಿಡ್ತಾರೆ ಅವರಲ್ಲಿ. ದೇವ್ರು ಇದ್ದಾನೆ, ಮತ್ತೆ ಎರಡನೇ ಮಾತ್ರ ದೇವ್ರು ಇದ್ದಾನೆ ಅಂತಕ್ಕಂಥ ಭಾವನೆ ಅವ್ರ ಹತ್ರ ಬಂದು ಬಿಡುತ್ತೆ ಆಟೋಮೆಟಿಕ್ ಆಗಿ. ಅಂತ ಗುಣ ಅವ್ರ ಹತ್ರ ಬರ್ಬೇಕಂದ್ರೆ ನಾವು ಹೇಗಿರ್ಬೇಕಂತ ನಾವು ಕ್ರೈಸ್ತರು ಫಸ್ಟ್ ಸತ್ಯವನ್ನು ತಿಳ್ಕೊಂಡು ನಾವು ಹೇಗಿರ್ಬೇಕು. ಬರೀ ಹಾಗೆ ಕೇಳಿದ್ವಿ, ಹೋದ್ವಿ, ಬಂದ್ವಿ, ಕೆಲಸ ಮಾಡಿದ್ವಿ, ಬರೀ ಇದೇ ಇದ್ರೆ ಆಗಲ್ಲ. ಯಾಕಿಲ್ಲ ಅಂತಾರೆ ಕ್ರೈಸ್ತರು ಅಂತ ಕೇಳಕತ್ತೀನಿ ನಾನು ಇವತ್ತಿನ ದಿನದಲ್ಲಿ. ಪ್ರತಿಯೊಬ್ಬರಲ್ಲಿ ನಂಬಿಕೆ, ವಿಶ್ವಾಸ, ಪ್ರೀತಿ, ತಾಳ್ಮೆ, ಇನ್ನೊಬ್ರು ಕಷ್ಟದಲ್ಲಿ ಇದ್ದಾರೆ ಅಂದ್ರೆ ನಾವು ಹೆಲ್ಪ್ ಮಾಡ್ತಕ್ಕಂತ ಒಂದು ಗುಣ ಲಕ್ಷಣಗಳನ್ನ ನಾವು ಬೆಳೆಸ್ಕೊಳ್ಬೇಕು ಕ್ರೈಸ್ತರು ಇವತ್ತಿನ ದಿನದಲ್ಲಿ. ಲೋಕದಲ್ಲಿ ಇರ್ತಕ್ಕಂಥವ್ರು ಬೆಳೆಸ್ಕೊಳ್ತಾರಂತ, ನಮ್ಮ ಹತ್ರ ಇಲ್ಲ ಅಂದ್ರೆ ಹೆಂಗೆ ನಾವು ದೇವರು ತಿಳ್ಕೊಂಡು? ನಾನು ಹೇಳೋದೇನಂದ್ರೆ ಒಂದೇ ಮನೆಯವರಾಗಿರ್ರಿ ಅಂತಂದ್ರೆ ದೇವರು ಎಂತ ಮಾತು ಹೇಳೇನಂತಂದ್ರೆ ಆ ಮಾತು ಪ್ರತಿಯೊಬ್ಬರು ಹೃದಯಕ್ಕೆ ತಟ್ಟಬೇಕಲ್ಲ ಮಾತು. ಒಂದೇ ಮನೆಯವರಾಗಿರ್ರಿ ಅಂತ ಹೇಳ್ತಾರೆ. ಸುಮ್ಮನೆ ಹೇಳಿಲ್ಲ ದೇವರಿಗೆ. ನಾವು ಸುಮ್ಮನೆ ಬಂದಿವಿ, ಕೆಲಸದಿಂದ ಬಂದಿವಿ, ಕೆಲಸ ಪಕ್ಕಕ್ಕೆ ಇರ್ತಾರ. ಪ್ರತಿಯೊಬ್ರು ಇಲ್ಲಿ ಬಂದಿವಿ ಅಂತಂದ್ರೆ ಕೆಲಸ ಪಕ್ಕಕ್ಕೆ ಬಂದಿಲ್ಲ ಅಂದ್ರೆ ಸುಮ್ಮನೆ ಬಂದಿವೆ. ಏನ ಅಡ್ಡೆ ಮಾತಾಡಕ ನಾಲ್ಕು ಮಾತಾಡಕ್ ಬಂದ್ವಿ. ಈ ಲೋಕದಲ್ಲಿ ನಾಲ್ಕು ಮಾತಾಡ್ತಾರ, ಇಲ್ಲ ಗಿಡ ಕೂತ್ಕೊಂಡು ಅಡ್ಡೆ ಮಾತಾಡ್ತಾರ. ಹಂಗಾಗಿ ಅವ್ರು ಟೈಮ್ ಪಾಸ್ ಮಾಡ್ತಾರೆ. ನಮಗೆ ಇಂಥ ಭಾಗ್ಯ ಸಿಕ್ಕದಂದ್ರೆ ನಾವು
ಕೆಲಸ ಮಾಡಕ್ಕೆ ಇಷ್ಟು ಧನ್ಯರಾಗಿದ್ದು ನಾವಿನ್ನ ಸತ್ಯವನ್ನು ತಿಳ್ಕೊಂಡಿಲ್ಲ, ಸತ್ಯಕ್ಕೆ ನಾವು ಇನ್ನ ಗಮನ ಕೊಟ್ಟಿಲ್ಲ ಅಂತಂದ್ರೆ ಹೆಂಗ ಕ್ರೈಸ್ತರು ನಾವು? ನಾನು ಹೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಬ್ಬರಲ್ಲಿ ಆತ್ಮವಿಶ್ವಾಸ ಇರಲಿ, ಪ್ರತಿಯೊಬ್ಬರಲ್ಲಿ ದೇವರು ಏನೇನ ನಾವು ನಡ್ಕೊಳ್ಬೇಕು. ನಾವು ಬೇಕಿದ್ದವ್ರನ್ನ ನಾವು ಪ್ರೀತಿಸಿ, ಬೇಕಿದ್ದವ್ರನ್ನ ಬೇಡ ಅಂತಕ್ಕಂಥದ್ದು ಬೇಡ. ನಾನು ಕ್ರೈಸ್ತರಲ್ಲಿ ಅಂತ ಹೇಳ್ತೀನಿ, ನಾನು ಕ್ರೈಸ್ತರಲ್ಲಿ ಬೇಡ, ಅದು ಬೇಡನೇ ಬೇಡ. ಎಲ್ಲಾರು ಒಗ್ಗಟ್ಟಾಗಿರೋಣ, ಎಲ್ಲಾರು ಪ್ರೀತಿಯಿಂದ ಇರೋಣ. ಯಾರಿಗೇನೋ ಕಷ್ಟ ಏನೋ ಬಂದೈತಪ್ಪ ಅಂತಂದ್ರೆ, ಏನೋ ಆರಾಮಿಲ್ಲ ಅಂತಂದ್ರೆ, ಅನಾರೋಗ್ಯದಲ್ಲಿ ಇದಾರೆ ಅಂತಂದ್ರೆ ಅವ್ರು ಮಾತಾಡಿಸಿ ಒಂದ್ ಸ್ವಲ್ಪ ಅವ್ರಿಗೆ ದೇವ್ರ ಬಗ್ಗೆ ಹೇಳ್ಬೇಕ್ರೆ ಅವ್ರು ಎಷ್ಟು ಸಂತೋಷ ಪಡ್ತಾರೆ ಗೊತ್ತದ. ನಾನು ಇಷ್ಟೇ ಹೇಳ್ಬೇಕಂತ ಇಷ್ಟೇ ಅಂದುಕೊಂಡು ಬಂದೀನಿ. ಮತ್ತೆ ಮಾತುಗಳನ್ನು ಮುಗಿಸ್ತಿದ್ದೇನೆ. ಪ್ರತಿಯೊಬ್ಬರು ದೇವರ ವಾಕ್ಯಗಳನ್ನು ಕೇಳ್ತೀರಿ, ಬರ್ತೀರಿ, ಓದ್ತೀರಿ. ಇದೇ ಜೀವನ. ಸತ್ಯವನ್ನು ತಿಳ್ಕರಿ ಫಸ್ಟ್. ದೇವ್ರ ವಾಕ್ಯ ಯಾಕೆ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ, ಆ ವಾಕ್ಯ ಹೆಂಗ, ಆ ವಾಕ್ಯ ಏನಂತ ಅಂತಕ್ಕಂಥದ್ದು ಅರ್ಥ ನಾವು ತಿಳ್ಕೋಬೇಕು ಫಸ್ಟ್. ಅದ್ರ ಬಗ್ಗೆ ಹೇಳೋದು ಓದಿ ಅಂತಕ್ಕಂಥದ್ದು ಇಟ್ಕೊಂಡ್ರೆ ಪ್ರತಿಯೊಬ್ಬರು ನಾನು ಹೇಳ್ತೀನಿ. ಸತ್ರ ನಮಗೆ ಶಬ್ದ ಸಿಗಲ್ಲ. ಬಂದಿವಿ ಓದಿವಿ ಅಂತ ಇಟ್ಕೊಂಡ್ರೆ ಶಬ್ದ ಇಲ್ಲ, ಬರೆಯೋಕ್ಕಾಗುತ್ತೆ ಜೀವನ. ಬಂದಿವಿ ಓದಿವಿ ಅಷ್ಟೇ. ಎಷ್ಟು ಮೀಟಿಂಗ್ ನಾವು ಹೋಗಿಲ್ಲ, ಎಷ್ಟು ಊರುಗಳಿಗೆ ಮೀಟಿಂಗ್ ಹೋಗಿಲ್ಲ, ಎಷ್ಟು ವಾಕ್ಯ ಕೇಳಿಲ್ಲ ನಾವು ಜೀವನದಲ್ಲಿ. ಅಷ್ಟು ಕೇಳಿರ್ತಕ್ಕಂಥ ವಾಕ್ಯ ನಾವು ಇವತ್ತಿನ ಇದೀಗೆ ಹೇಗಿದೆ ಅಂತಂದ್ರೆ ನಮ್ಮ ಜೀವನ ಪರಾರ್ಥ ಇದು ಏನಿದೆ. ಜೀವನ ಅಂದ್ರೆ ಏನು? ದೇವ್ರ ಬಗ್ಗೆ ತಿಳ್ಕೊಂಡು ಇನ್ನ ಅಂತಂದ್ರೆ ಹೆಂಗ ನಾವು ಬದುಕೋದು? ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ಳೋದಷ್ಟ ಪ್ರಿಯರೇ, ನಮ್ಮ ಯೇಸುವನ್ನು ಈ ಲೋಕಕ್ಕೆ ಬಂದು ತನ್ನ ಪ್ರಾಣ ಎಲ್ಲರಿಗೋಸ್ಕರ ಎಷ್ಟು ಕಷ್ಟಪಟ್ಟು, ಎಷ್ಟು ಹಿಂಸೆ ಪಟ್ಟು, ಎಷ್ಟು ಬಾಧೆ ಕೊಟ್ಟು ಮಕ್ಕಕ್ಕೆ ಉಗುಳಿದ್ರು ಸಹ ಪ್ರತಿಯೊಬ್ಬರು ಕೂಡ ಉಗುಳಿಸ್ಕೊಂಡು ಸಿವಿಗೆ ಏನೇನು ಅಂತಂದ್ರೆ ಇವತ್ತು ನಾವು ಆತನ ನೆನೆಸ್ಕೊಂಡು ಆತನ ಒಂದು ಧರಿಸ್ಕೊಂಡಿದ್ದೇವೆ ಅಂತಂದ್ರೆ ನಾವು ಹೇಗೆ ಇರ್ಬೇಕಂತಕ್ಕಂಥದ್ದು ಕಲಿಬೇಕಾಗಿದ್ದ ವಿಷಯ ದೇವ್ರೆ ಪ್ರಿಯರೇ. ಅದೇ ನಾನು ಪ್ರತಿಯೊಬ್ಬರ ಕೈ ಕೇಳ್ಕೊಳ್ಳೋದು. ವಿಶ್ವಾಸಗಳಾಗಿ ನಾವು ದೇವ್ರ ಮಕ್ಕಳಾಗಿದ್ದೀವಿ ಅಂತಂದ್ರೆ ದೇವ್ರ ಮಕ್ಕಳಾಗಿ ಇರೋಣ. ನಾವು ನಮ್ಮ ಹತ್ರ ಕಲಹಗಳು ಬೇಡ. ಪ್ರತಿಯೊಬ್ಬರ ಕೈ ಪ್ರತಿ ಕುಟುಂಬದವರಾಗಿರೋಣ. ಯಾಕಂದ್ರೆ ಇವತ್ತು ದೇವರು ನಾಳೆ ತೆಗೆದುಕೊಳ್ತಾನೆ, ಇವತ್ತು ತೆಗೆದುಕೊಳ್ತಾನೆ, ಪ್ರಾಣ ಗೊತ್ತಿಲ್ಲ. ಯಾಕೆ ನಮ್ಮ ಹತ್ರ ಕಕ್ಷೆಗಳು ಅಂತ ನಾನು ಕೇಳ್ಕೊಳ್ತೀನಿ. ಪ್ರಿಯರೇ, ಮತ್ತು ಇಷ್ಟಕ್ಕ ಮುಗಿಸೋಣ. ಮತ್ತ ನಮ್ಮ ಸಹೋದರಿ ಅನಿತವರು ಅದಾರ, ಮತ್ತೆ ಅವರು ಹಂಚಿಕೊಡ್ತಾರ ವಾಕ್ಯ ಕೇಳ್ರಿ. ನಾನು ಕೇಳ್ಕೊಳ್ಳೋದು ಇಷ್ಟ ಪ್ರಿಯರ, ಪ್ರತಿಯೊಬ್ರು ವಾಕ್ಯ ಕೇಳಿರಿ, ಹೋಗ್ರಿ, ಬೇಡ ಅನ್ನಲ್ಲ. ಪ್ರತಿಯೊಬ್ರು ಅದನ್ನ ಅರ್ಥ ಪರಮಾರ್ಥ ತಿಳ್ಕೊಳ್ಬೇಕು. ಮುಖ್ಯವಾಗಿ ನಾವು ಹೇಗಿರ್ಬೇಕು ಜೀವನದಲ್ಲಿ, ಹೇಗೆ ವಾಕ್ಯ ಕೇಳಬೇಕು ಅಂತ ತಿಳ್ಕೊಂಡು ನಾವು ಅದ್ರ ಪ್ರಕಾರ ನಡೆದ್ರೆ ಮಾತ್ರ ನಾವು ಅದಕ್ಕೆ ದೇವರಿಗೆ ಸಲ್ಲಿದವ್ರು ಆಗ್ತೀವಿ. ನಾವು ಇಲ್ಲಾಂದ್ರೆ ಆಗಲ್ಲ. ನಾವು ಬರೀ ವಾಕ್ಯ ಕೇಳಿ ಓದಿ ಬಜ್ಜಿ ಅಂತಕ್ಕಂಥದ್ದು ಜೀವನ ಪೂರ್ತಿ ಅದೇ ಆಗುತ್ತೆ ಹೊರತಾಗಿ ನಾವು ಉದ್ಧಾರ ಆಗಲ್ಲ. ದೇವ್ರ ವಿಷಯದಲ್ಲಿ ಏನಂತಂದ್ರೆ ದೇವರು ಇಷ್ಟ ಪಡ್ತಕ್ಕಂಥವ್ರು ಇರಲ್ಲ. ನಾವು ಅದೇ ಪ್ರಿಯರಿಗೆ ಕೇಳ್ತಕ್ಕಂಥದ್ದು. ನಾವು ಎಷ್ಟು ಪಾಸ್ಟ್ಗಳು ಅವಾಗ ಕಷ್ಟಪಟ್ಟರಂತಂದ್ರೆ ಆ ಕಷ್ಟನ ನಾವು ಇವತ್ತು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಪ್ರತಿಯೊಬ್ರು ಕಷ್ಟಪಟ್ಟರೆ ಇವತ್ತು ಆ ಪಾಸ್ಟ್ಗಳಿಗೆ ಪಾಸ್ಟರ್ ಕೈಯಾಗ ತಿಳ್ಕೊಂಡಿರ್ತಕ್ಕಂಥವ್ರು ಆ ಪಾಸ್ಟ್ಗಳ ಬಗ್ಗೆ ಜ್ಞಾಪಕಿಲ್ಲ, ಆ ಪಾಸ್ಟ್ಗಳ ಬಗ್ಗೆ ಹೇಗೆ ಇದಾರೆ ಅಂತಕ್ಕಂಥದ್ದು ಇದಿಲ್ಲ. ಆ ಪಾಸ್ಟ್ ಬಂದ್ರೆ ಸಹ ಇವತ್ತು ನಮಸ್ಕಾರ ಹೇಳ್ತಕ್ಕಂಥ ಸ್ಥಿತಿಯಲ್ಲಿ ಇಲ್ಲ. ಯಾಕಂಗಾಗಿ ಸತ್ಯವನ್ನು ತಿಳ್ಕೊಂಡಿಲ್ಲ, ಹೇಳ್ಕೊಟ್ಟಿಲ್ಲ. ಇವತ್ತು ಒಂದು ಆಲಿನ ಮರ ನಾಟಿದ್ದಿ, ಒಂದು ಗಿಡ ನಾಟಿಸಿದ್ದಿ ಅಂತಂದ್ರೆ ಆ ಮರವಾಗಿ ಬೆಳೆದಕ್ಕಂತಂದ್ರೆ ಆ ಮರ ಫಸ್ಟ್ಗೆ ಉಳಿದವ್ರು ಯಾರು ಅಂತ ಜೋಪಾನ ಮಾಡಿದವ್ರು ಯಾರು? ಮರ ಆಗಿ ನಿಂತೈತೆ ಅಂತಂದ್ರೆ ಅದನ್ನ ನಾವು ತಿಳ್ಕೊಳ್ಬಹುದು ಫಸ್ಟ್ ಪ್ರತಿಯೊಂದು. ದೇವರನ್ನು ಬಾಧ ಪಡಿಸೋದು ಬೇಡ, ಪಾಸ್ಟ್ಗಳು ಸಹ ಬಾಧ ಪಡಿಸೋದು ಬೇಡ. ಎಲ್ಲಾರು ಪ್ರೀತಿಯಿಂದ ಇರೋಣ, ಎಲ್ಲಾರು ಕಷ್ಟದಲ್ಲಿ ಸಹಾಯ ಮಾಡೋಣ, ಎಲ್ಲಾರು ಪ್ರೀತಿಯನ್ನು ಹಂಚ್ಕೊಳ್ಳೋಣ. ದೇವರ ಪ್ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ದೇವರ ಒಂದು ಸುವಾರ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ನಾನು ಕೇಳ್ಕೊಳ್ತಿದ್ದೇನೆ ಪ್ರತಿಯೊಬ್ಬರ ತರ ಪ್ರಿಯರೇ. ಇನ್ನೊಂದು ಎರಡು ಮಾತುಗಳನ್ನು ಮುಗಿಸ್ಕೊಡ್ತಿದ್ದೇನೆ.
ಮತ್ತು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಗೆ ಸ್ವರೂಪನಾಗಿರ್ತಕ್ಕಂಥ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ವಂದನೆಗಳು. ಹೌದು ದೇವಿ, ಈ ಮಧ್ಯಾಹ್ನ ಕಾಲ ಸಮಯದಲ್ಲಿ ತಂದೆ ನಿನ್ನ ಒಂದು ಮಾತುಗಳನ್ನು ನಾವು ಎಲ್ಲರೂ ಕೃತಜ್ಞತೆ ಕೂಡಿಕೆಯಿಂದ ನಿನ್ನ ಮಾತುಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ. ಹೌದು ತಂದೆ, ಪ್ರತಿಯೊಬ್ಬರು ಹೃದಯಕ್ಕೆ ಆ ಮಾತುಗಳನ್ನು, ದೇವರ ವಾಕ್ಯವನ್ನು ತಪ್ಪಿಲ್ಲ ಅಂತ ನಾನು ಬೇಡಿಕೊಳ್ತಿದ್ದೀನಿ ತಂದೆ. ಹೌದು ದೇವಿ, ಯಾಕಂದ್ರೆ ನಾವು ಇವಾಗ ಈ ಲೋಕವನ್ನು ಬಿಟ್ಟು ಹೋಗ್ತೇವೆ ಗೊತ್ತಿಲ್ಲ ತಂದೆ. ಹೌದು ದೇವಿ, ಈ ಲೋಕ ಬಿಟ್ಟು ಹೋಗೋದ್ರೊಳಗೆ ನಾವು ಸತ್ಯವನ್ನು ತಿಳ್ಕೊಂಡು ಸತ್ಯಕ್ಕೆ ಅನುಸಾರವಾಗಿ ನಡೆದು ದೇವ್ರೆ, ತಂದೆಯಾದ ದೇವರೇ, ನೀನು ಇಷ್ಟುಗಳ ಮಕ್ಕಳಾಗಿ ನಾವು ಬ್ರತಕಬೇಕಂತ ನಾವು ಪ್ರತಿಯೊಬ್ಬರಲ್ಲಿ ದೇವರೇ ಪ್ರಾರ್ಥಿಸ್ತಿದ್ದೇನೆ ತಂದೆ. ಹೌದು ದೇವ್ರೆ, ಎಲ್ಲರಿಗೂ ಒಳ್ಳೆ ಮನಸ್ಸು, ಒಳ್ಳೆ ಜ್ಞಾನವನ್ನು ಕೊಟ್ಟು ದೇವರೇ ಅವರಿಗೆ ದೃಢವಾದ ನಂಬಿಕೆ ಮತ್ತು ವಿಶ್ವಾಸವನ್ನು ನೀನು ದಯಪಾಲಿಸ್ಬೇಕಂತ ಬೇಡಿಕೊಳ್ತಿದ್ದೇನೆ ತಂದೆ. ಹೌದು ದೇವ್ರೆ, ದೇವರು ಇದ್ದಾನೆ ಅಂತಕ್ಕಂಥದ್ದು ನಂಬಿಕೆ ಪ್ರತಿಯೊಬ್ಬರಲ್ಲಿ ಬರಲಿ ದೇವ್ರೆ. ಯಾಕಂದ್ರೆ ಅಲ್ಪ ವಿಶ್ವಾಸಿಗಳಾಗಲಾರದೆ ದೇವ್ರೆ ಪೂರ್ಣ ವಿಶ್ವಾಸಿಗಳಾಗಿ ಬಾಳಲಂತ ನಾನು ಬೇಡ್ಕೊಳ್ತಿದ್ದೇನೆ ತಂದೆ. ಹೌದು ದೇವ್ರೆ, ಈ ಮಧ್ಯಾಹ್ನ ಕಾಲ ಸಮಯದಲ್ಲಿ ದೇವ್ರೆ ಮತ್ತು ಮುತ್ತಮ್ಮವ್ರನ್ನ ಸಹ ದೇವರ ಅವ್ರ ಕುಟುಂಬವನ್ನು ಸಹ ಆಶೀರ್ವದಿಸು ದೇವರ. ಮುತ್ತಮ್ಮ ದೇವರ ಯೋಚನೆ ಒಳ್ಳೆ ಯೋಚನೆದಿಂದ ದೇವ್ರೆ ದೇವರ ಒಂದು ಆಲೋಚನೆ ಮಾಡ್ತಿದ್ದಾಳೆ ತಂದೆ. ಆ ಮಗಳನ್ನ ಆಶೀರ್ವದಿಸು, ಬಲಪಡಿಸು. ಅವ್ರ ಕುಟುಂಬ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಭಾಗ್ಯವನ್ನು ಕೊಡುತ್ತಂತೆ. ಹೌದು ದೇವ್ರೆ, ತಂದೆಯಾದ ದೇವರೇ, ಯಾಕಂದ್ರೆ ಒಂದು ದೇವರ ಆಲೋಚನೆ ಇದ್ರೆ ಅಂತ ಒಳ್ಳೆ ಆಲೋಚನೆ ಬರ್ತದೆ ಎಂಬುದು ನೀವು ತಿಳಿಸ್ಕೊಟ್ಟಿದ್ದೀವಿ ದೇವ್ರೆ. ನಿಜ ತಂದೆ, ದೇವರ ಆಲೋಚನೆ ನಮ್ಮ ಹತ್ರ ಇದ್ರೆ ಅಂತ ಒಳ್ಳೆ ಆಲೋಚನೆ, ಇನ್ನೊಬ್ಬರಿಗೆ ಪ್ರೀತಿಯನ್ನು ತೋರಿಸ್ತಕ್ಕಂಥ ಆಲೋಚನೆ, ಇನ್ನೊಬ್ಬರನ್ನ ಕಪ್ಪಿಕೊಳ್ತಕ್ಕಂಥ ಆಲೋಚನೆ ಪ್ರತಿಯೊಬ್ಬರಲ್ಲಿ ಬರ್ತದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತು ತಂದೆ. ಯಾಕಂದ್ರೆ ನಮ್ಮ ಏಸೈ ಈ ಲೋಕಕ್ಕೆ ಬಂದು ತನ್ನ ಪ್ರೀತಿಯನ್ನು ತೋರಿಸ್ಕೊಟ್ಟು ಹೇಗೆ ಇರ್ಬೇಕು ನಾವು ಅಂತಕ್ಕಂಥದ್ದು ಹೌದು ತಂದೆಯಾದ ದೇವರು ತೋರಿಸ್ಕೊಟ್ಟಿದ್ದಾನೆ ದೇವರು. ಆ ಪ್ರೀತಿ ಎಂತದಂತಂದ್ರೆ ನಿಷ್ಕಳಂಕವಾಗಿರ್ತಕ್ಕಂಥ ಪ್ರೀತಿ. ಆ ಪ್ರೀತಿಯಲ್ಲಿ ದೋಷ ಇಲ್ಲ, ಆ ಪ್ರೀತಿಯಲ್ಲಿ ಕಲ್ಮಸ ಇಲ್ಲ ತಂದೆಯಾದ ದೇವರ. ಅಂತ ಪ್ರೀತಿಯನ್ನು ಧರಿಸ್ಕೊಂಡಿರ್ತಕ್ಕಂಥವ್ರು ನಾವು ಇವತ್ತು ಸಹ ಕಲ್ಮಸ ಇಲ್ಲದವರಾಗಿ, ದೋಷ ಇಲ್ಲದವರಾಗಿ, ನಿಷ್ಕಳಂಕರಾಗಿ ತಂದೆಯಾದ ದೇವರೇ ನಿಮ್ಗೆ ಇಷ್ಟೊಳ ಮಕ್ಕಳಾಗಿ ಜೀವಿಸ್ತಕ್ಕಂಥವರಾಗಿ ಬಾಳಲಂತ ಪ್ರತಿಯೊಬ್ಬರಲ್ಲಿ ದೇವರೇ ನಾನು ಬೇಡ್ಕೊಳ್ತಿದ್ದೇನೆ ತಂದೆ. ನಂತರ ತಂದೆಯಾದ ದೇವರೇ, ಹೌದು ದೇವರೇ, ಮಧ್ಯಾಹ್ನ ಕಾಲ ಸಮಯದಲ್ಲಿ ದೇವರೇ ಈ ಚಿಕ್ಕ ಪ್ರಾರ್ಥನೆ ದೇವರೇ ನಿನ್ನ ಮುದ್ದಿಮಗನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಿದ್ದೇನೆ ತಂದೆ. ಆಮೆನ್.